ಕುಮಟಾ ಪಟ್ಟಣದ ಮೀನು ಮಾರುಕಟ್ಟೆಯ ಗಟಾರ್ನಲ್ಲಿ ಮೀನಿನ ನೀರಿನ ಜೊತೆಗೆ ತ್ಯಾಜ್ಯಗಳು ತುಂಬಿಕೊಂಡು ಗಬ್ಬು ನಾರುವಂತಾಗಿದ್ದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಟಾ ಮೀನು ಮಾರುಕಟ್ಟೆ ಎದುರಿನ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಸಂಚರಿಸುತ್ತಾರೆ. ಮೀನು ಖರೀದಿಸಲೇ ನೂರಾರು ಜನರು ಮಾರುಕಟ್ಟೆಗೆ ಬರುತ್ತಾರೆ. ರಸ್ತೆ ಪಕ್ಕದಲ್ಲೇ ಅನೇಕ ಬೀದಿ ವ್ಯಾಪಾರಿಗಳು ತರಕಾರಿ, ಹಣ್ಣು ಹಂಪಲು ಸೇರಿದಂತೆ ದಿನನಿತ್ಯ ಬಳಕೆಯ ಸಾಮಗ್ರಿಗಳನ್ನು ಕೂಡ ಮಾರಾಟ ಮಾಡುತ್ತಾರೆ. ಹಾಗಾಗಿ ಮೀನು ಮಾರುಕಟ್ಟೆ ರಸ್ತೆ ಸದಾ ಜನಜಂಗುಳಿಯಿಂದ ಕೂಡಿರುತ್ತದೆ. ಆದರೆ ಈ ರಸ್ತೆಗೆ ಹೊಂದಿಕೊಂಡಿರುವ ಗಟಾರ್ನಲ್ಲಿ ಕಲುಷಿತ ನೀರುಗಳು ತುಂಬಿಕೊಂಡು ಅದರಲ್ಲಿಯೇ ತ್ಯಾಜ್ಯಗಳೆಲ್ಲ ಕೊಳೆತು ಗಬ್ಬು ನಾರುವಂತಾಗಿದೆ. ಮೀನಿನ ತ್ಯಾಜ್ಯಗಳ ನೀರು ಕೂಡ ಇದೇ ಗಟಾರಿಗೆ ಸೇರುವುದರಿಂದ ಈ ಗಟಾರ ಸದಾ ಕಲುಷಿತಗೊಂಡು ಕ್ರಿಮಿಕೀಟಗಳು ಬೆಳೆದು ದುರ್ವಾಸನೆಗೆ ಕಾರಣವಾಗಿದೆ. ಈ ದುರ್ವಾಸನೆಯನ್ನ ಸಹಿಸಿಕೊಂಡೇ ಅಲ್ಲಿನ ಬೀದಿ ವ್ಯಾಪಾರಿಗಳು ತಮ್ಮ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ವ್ಯಾಪಾರದಲ್ಲಿ ನಿರತರಾಗಿದ್ದರೆ, ಮೀನು ಖರೀದಿಗೆ ಬರುವ ಗ್ರಾಹಕರಂತೂ ಮೂಗು ಮುಚ್ಚಿಕೊಂಡೇ ತಾವು ಬಂದ ಕೆಲಸ ಮುಗಿಸಿಕೊಂಡು ತೆರಳುತ್ತಿದ್ದಾರೆ. ಇಲ್ಲಿನ ಸ್ಥಳೀಯರು ಮತ್ತು ಅಂಗಡಿಕಾರರಂತೂ ಈ ಬಗ್ಗೆ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಅವರು ಇಲ್ಲಿನ ಅಸ್ವಚ್ಛತೆಯನ್ನು ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರ್ತಾಗಿ ಈ ಗಟಾರವನ್ನ ಶುಚಿಗೊಳಿಸದಿದ್ದರೆ ಜಿಲ್ಲಾಧಿಕಾರಿ ಅವರಿಗೆ ದೂರು ಸಲ್ಲಿಸುವುದಾಗಿ ಎಚ್ಚರಿಸಿದ್ದಾರೆ. ಒಟ್ಟಾರೆ ಈಗಲಾದರೂ ಕುಮಟಾ ಪುರಸಭೆ ಎಚ್ಚೆತ್ತುಕೊಂಡು ಪಟ್ಟಣದ ಮೀನು ಮಾರುಕಟ್ಟೆಯ ಗಟಾರವನ್ನು ಸ್ವಚ್ಛಗೊಳಿಸಿ ಸ್ಥಳೀಯರ ಆಕ್ರೋಶದಿಂದ ಮುಕ್ತವಾಗುತ್ತದೆಯಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.